SSLC champs, and here is the video which you people were waiting for. So ನೀವೆಲ್ಲರೂ ಕೇಳ್ತಿದ್ರಿ ಮ್ಯಾಮ್ ಸೈನ್ಸ್ ದಲ್ಲಿ ಹೇಗಪ್ಪ 80/80 ಸ್ಕೋರ್ ಮಾಡೋದು ಅನ್ನೋದು. ಸೊ ಇವತ್ತು ನಿಮಗೆ ನಾನು ಫುಲ್ ಕ್ಲಾರಿಫಿಕೇಶನ್ ಕೊಡ್ತೇನೆ ಹೇಗೆ ಸ್ಕೋರ್ ಮಾಡ್ಕೋಬಹುದು ನೀವು 80/80 ಇನ್ ಸೈನ್ಸ್. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇನ್ ದ ಕಮೆಂಟ್ ಸೆಷನ್ ವೆನೆವರ್ ಐ ಟೇಕ್ ದ ಸೈನ್ಸ್ ಕ್ಲಾಸಸ್ ಎಲ್ಲರೂ ಕೇಳ್ತಿದ್ರಿ ಮ್ಯಾಮ್ ನಾನು 76 ಬಿದ್ದಿದೆ ಮ್ಯಾಮ್, ನಾನು 4 ಮಾರ್ಕ್ಸ್ ಹೋಗಿದೆ. ಎಲ್ಲಿ ಹೋಯ್ತಪ್ಪ 4 ಮಾರ್ಕ್ಸ್ ಅಂದ್ರೆ ಮ್ಯಾಮ್ ಫಿಸಿಕ್ಸ್ ದಲ್ಲಿ ಸ್ವಲ್ಪ ಸಿಲಿ ಮಿಸ್ಟೇಕ್ಸ್ ಮಾಡಿದೆ ಮ್ಯಾಮ್, ಇನ್ ಬಯಾಲಜಿ ಐ ಹ್ಯಾವ್ ಡನ್ ಸಮ್ ಆಫ್ ದ ಮಿಸ್ಟೇಕ್ಸ್, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ, ಆ್ಯಂಡ್ ಕೆಮಿಸ್ಟ್ರಿದಲ್ಲಿ ರಿಯಾಕ್ಷನ್ ಸರಿಯಾಗಿ ಬರೀಲಿಲ್ಲ ಮ್ಯಾಮ್. ಸೊ ಅದಕ್ಕೆ ನಿಮಗೆ ಇವತ್ತು ನಾನು ಫುಲ್ ಕ್ಲಿಯರಿಟಿ ಕೊಡ್ತೇನೆ ಹೇಗೆ ನೀವು 80/80 ಅನ್ನ ಸ್ಕೋರ್ ಮಾಡ್ಕೋಬಹುದು ಮತ್ತೆ ಹೇಗನ್ನ ಸಿಲಿ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡ್ಕೋಬಹುದು. ಓಕೆ, ಇಫ್ ಇನ್ ಕೇಸ್ ನೀವು ಅಕಸ್ಮಾತ್ ಆಗಿ ಸಿಲಿ ಮಿಸ್ಟೇಕ್ಸ್ ಅಲ್ಲಿ ಅವಾಯ್ಡ್ ಮಾಡ್ಕೋತಿದ್ರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೇನೆ. ಐ ವಿಲ್ ಟೆಲ್ ಯು ಪೀಪಲ್ ಒನ್ ಇಂಪಾರ್ಟೆಂಟ್ ಥಿಂಗ್. ವಾಟ್ ಇಸ್ ದಟ್? ಯಾವಾಗಲೂ ಒಂದು ಆನ್ಸರ್ ಅನ್ನ ಬರೀತಾರ. ಸ್ಪೆಷಲಿ ಐ ಆಮ್ ಸ್ಪೀಕಿಂಗ್ ಅಬೌಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಓಕೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯಾವಾಗ ಒಂದ್ಸಲ ಆನ್ಸರ್ ಅನ್ನು ಬರೀತಾರಲ್ಲ ಒಂದ್ಸಲ ರೀಚೆಕ್ ಮಾಡಿಬಿಡಿ ಇಮಿಡಿಯೇಟ್ಲಿ. ಅವಾಗನೇ ಒಂದ್ಸಲ ಸಾಲ್ವ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ರೀಚೆಕ್ ಮಾಡಿಬಿಡಿ. ಸೊ ದಟ್ ನಿಮಗೆ ಒಂದು ಐಡಿಯಾ ಗೊತ್ತಾಗುತ್ತೆ ದಟ್ ವೆದರ್ ದಟ್ ಆನ್ಸರ್ಸ್ ಅಂಡ್ ದ ಫಾರ್ಮುಲಾಸ್ ಆ್ಯಂಡ್ ಎವ್ರಿಥಿಂಗ್ ಯೂನಿಟ್ಸ್ ಅಂಡ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಮೆನ್ಷನ್ಡ್ ಆರ್ ನೋ. ಓಕೆ, ಕ್ಯಾಲ್ಕುಲೇಷನ್ ಪಾರ್ಟ್ ಇದ್ರೆ ಕ್ಯಾಲ್ಕುಲೇಷನ್ ರಿಪೀಟ್ ಆಗಿ ಚೆನ್ನಾಗಿ ಚೆಕ್ ಮಾಡಿ. ಸೊ ದಟ್ ವೆದರ್ ಯು ಹ್ಯಾವ್ ಡನ್ ಕರೆಕ್ಟ್ಲಿ ಆರ್ ನೋ ಯು ವಿಲ್ ಹ್ಯಾವ್ ಅ ಐಡಿಯಾ. ಡೆಸಿಮಲ್ದಲ್ಲಿ ಸ್ವಲ್ಪ ಹೀಗೆ ಹಾಗೆ ಆದರೆ ಏನು ಪ್ರಾಬ್ಲಮ್ ಇಲ್ಲ, ಅಷ್ಟೆಲ್ಲ ಡಿಫ್ರೆನ್ಸ್ ಬೀಳಲ್ಲ, ಅಷ್ಟೆಲ್ಲ ಚೆಕ್ಕು ಅಷ್ಟೆಲ್ಲ ಪೂರ್ತಿ ಮಾರ್ಕ್ಸ್ ಅನ್ನ ನಿಮಗೆ ತೆಗೆಯಲ್ಲ ಅಕಸ್ಮಾತ್ ಡೆಸಿಮಲ್ದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ. ಓಕೆ, ಸೊ ಡೋಂಟ್ ವರಿ ಟೂ ಮಚ್ ಅಬೌಟ್ ಇಟ್. ಓಕೆ, ಸೊ ಬಟ್ ಲಿವಿಂಗ್ ದಟ್ ಇಫ್ ಇನ್ ಕೇಸ್ ನೀವು ಅಕಸ್ಮಾತ್ ಆಗಿ ಸ್ಪೆಷಲ್ ಇನ್ ದ ಬಯಾಲಜಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಡೂ ದ ಮಿಸ್ಟೇಕ್ಸ್ ಇನ್ ದ ಡೈಗ್ರಾಮ್ಸ್ ಅನ್ನ ಡ್ರಾ ಮಾಡ್ತಾರೆ ಬಟ್ ಲೇಬಲಿಂಗ್ ಸರಿಯಾಗಿ ಮಾಡಲ್ಲ. ಯಾವುದೋ ಬೇರೆ ಪಾರ್ಟಿಗೆ ಏನೋ ಬೇರೆನ ಲೇಬಲಿಂಗ್ ಮಾಡ್ತಾರೆ, ಅದರಲ್ಲಿ ನಿಮ್ಮ ಮಾರ್ಕ್ಸು ಹೋಗ್ಬೋದು. ಬಿಕಾಸ್ ಇಫ್ ಫಾರ್ ದ ಲೇಬಲಿಂಗ್ ಆಲ್ಸೋ ದೇರ್ ವಿಲ್ ಬಿ ಅಸೈನ್ಡ್ ಮಾರ್ಕ್ಸ್ ಇರುತ್ತೆ ಲೇಬಲಿಂಗ್ ಸಲುವಾಗಿನೂ. ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ಡೂ ದಾಟ್ ಆಲ್ಸೋ ಪ್ರಾಪರ್ಲಿ. ಕ್ಲಿಯರ್? ಸೊ ಇವೆಲ್ಲ ಸಿಲಿ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಿ. And one more thing I wanted to tell you in the chemistry. Okay, so chemistry ದಲ್ಲಿ ನೀವು ರಿಯಾಕ್ಷನ್ಸ್ ದಲ್ಲಿ ಎಲ್ಲಿ ಗ್ಯಾಸಿಯಸ್ ಬರಿಬೇಕು, ಯಾವ ಗ್ಯಾಸಿಯಸ್ ಸ್ಟೇಟ್ ದಲ್ಲಿ ಇದೆ, ಯಾವ ಸಾಲಿಡ್ ಸ್ಟೇಟ್ ದಲ್ಲಿ ಇದೆ, ಯಾವ ಲಿಕ್ವಿಡ್ ಸ್ಟೇಟ್ ದಲ್ಲಿ ಅಂದ್ರೆ ಅವ್ರನ್ನು ಸರಿಯಾಗಿ ನೋಡ್ಕೊಳ್ಳಿ, ಅವನನ್ನು ಸರಿಯಾಗಿ ಅವಾಯ್ಡ್ ಮಾಡಬೇಡಿ. ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಮಾರ್ಕ್ಸು ಅಲ್ಲಿನೂ ಹೋಗಬಹುದು. ಆಯ್ತಾ? ಸೊ ದೀಸ್ ಆರ್ ದ ಸಿಲಿ ಮಿಸ್ಟೇಕ್ಸ್ ವಿಚ್ ಯು ಪೀಪಲ್ ವಿಲ್ ಡೂ and that should be avoided it properly. Clear? So let us see how you people can score it also. Chapter weightage is almost about the 80 marks. ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಿಮಗೆ 80 ಮಾರ್ಕ್ಸ್ ಪೇಪರ್ ನೀವು ಅದನ್ನ ಬರಿಬೇಕು, ರೈಟ್? ಸೊ ಈಗ 80 ಮಾರ್ಕ್ಸ್ ದಲ್ಲಿ ಹೇಗಪ್ಪ ಸ್ಕೋರ್ ಮಾಡೋದು, ಎಲ್ಲತ್ರನ್ನೂ ಚೆನ್ನಾಗಿ ಹೇಗಪ್ಪ ಸ್ಕೋರ್ ಮಾಡೋದು, ದಟ್ ಇಸ್ ಫಸ್ಟ್ ಥಿಂಗ್. That is physics. Physics ದಲ್ಲಿ ಆಲ್ಮೋಸ್ಟ್ 28 ಮಾರ್ಕ್ಸ್ ಬೀಳುತ್ತೆ. ಕ್ಲಿಯರಾ? ಸೊ ಫಿಸಿಕ್ಸ್ ದಲ್ಲಿ ಆಲ್ಮೋಸ್ಟ್ 28 ಮಾರ್ಕ್ಸ್. ಸೊ sometimes they might ask it to the 27 also. 27 ಮಾರ್ಕ್ಸ್ ಕೇಳಬಹುದು. ಓಕೆ, ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಆಕ್ಚುಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ಆ್ಯಂಡ್ ಪ್ರಿಪರೇಟರಿದಲ್ಲಿನೂ 27 ಮಾರ್ಕ್ಸ್ ಕೇಳಿದ್ದಾರೆ ಫಿಸಿಕ್ಸ್ದಲ್ಲಿ, ಬಟ್ ದೇ ಮೈಟ್ ಗೋ ಟು ದ 28 ಮಾರ್ಕ್ಸ್ ಆಲ್ಸೋ. ಇಟ್ಸ್ ನಾಟ್ ಲೈಕ್ ಫಿಕ್ಸ್ಡ್ ಎವ್ರಿಥಿಂಗ್. ಓಕೆ, ಆ್ಯಂಡ್ ದೆನ್ ಕೆಮಿಸ್ಟ್ರಿದಲ್ಲಿ ಆಲ್ಮೋಸ್ಟ್ 25 ಮಾರ್ಕ್ಸ್ ಅನ್ನ ಕೇಳ್ತಾರೆ. ಕೆಮಿಸ್ಟ್ರಿದಲ್ಲಿ ಆಲ್ಮೋಸ್ಟ್ 25 ಮಾರ್ಕ್ಸ್ ಅನ್ನ ಕೇಳ್ತಾರೆ, ತಿಳಿತಾ? ಬಯಾಲಜಿದಲ್ಲಿ ಆಲ್ಮೋಸ್ಟ್ 27 ಮಾರ್ಕ್ಸ್ ಅನ್ನ ಕೇಳ್ತಾರೆ. ಕಾನ್ಸಂಟ್ರೇಟ್ ಮಾಡಿ ಸರಿಯಾಗಿ ಕೇಳಿ. ಈಗ ಫಿಸಿಕ್ಸ್ ದಲ್ಲಿ 28 ಮಾರ್ಕ್ಸ್ ದಲ್ಲಿ ಏನ್ ಫೋಕಸ್ ಮಾಡಬೇಕು? ಫೋಕಸ್ ಹೆವಿ ಆನ್ ಇಲೆಕ್ಟ್ರಿಸಿಟಿ. ಓಕೆ, ಇಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಫೋಕಸ್ ಸರಿಯಾಗಿ ಮಾಡಿ. ಅಂಡ್ ದೆನ್ ಆಫ್ಟರ್ ದಟ್ ಯು ಆರ್ ಗೋಯಿಂಗ್ ಟು ಫೋಕಸ್ ಆನ್ ದ ಲೈಟ್ ಆಲ್ಸೋ. ದಟ್ ಇಸ್ ಆಲ್ಮೋಸ್ಟ್ 7 ಮಾರ್ಕ್ಸ್ ಈಚ್. ಯು ಪೀಪಲ್ ಆರ್ ಗೋಯಿಂಗ್ ಟು ರಿಸೀವ್ ಇಟ್ ಫ್ರಮ್ ದೇರ್ ಇಟ್ ಸೆಲ್ಫ್. ಲೈಟ್ ಚಾಪ್ಟರ್ ಮತ್ತೆ ಇಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳ್ತಾರೆ ಕಂಪೇರ್ ಟು ದ ಹ್ಯೂಮನ್ ಐ ಆರ್ ಕಂಪೇರ್ ಟು ದ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಆಲ್ಸೋ. ಇವೆರಡು ಚಾಪ್ಟರ್ಗಿಂತ ಇವೆರಡು ಚಾಪ್ಟರ್ಸ್ ದಿಂದ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಫಿಸಿಕ್ಸ್ ದಲ್ಲಿ ಇವೆರಡು ಚಾಪ್ಟರ್ಸ್ ಹೈ ವೇಟೇಜ್ ಇದೆ. ಸೊ ಅದರ ಸಲುವಾಗಿ ಇವೆರಡು ಚಾಪ್ಟರ್ಸ್ ಅನ್ನ ಪರ್ಫೆಕ್ಟ್ಲಿ ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ಸ್ ಅನ್ನ ಬೇಸಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಎಲೆಕ್ಟ್ರಿಸಿಟಿ ಚಾಪ್ಟರ್ದು ಒನ್ ಡೀಟೇಲ್ ವಿಡಿಯೋನ ಮಾಡಿದ್ದೇನೆ. ಗೋ ಅಂಡ್ ವಾಚ್ ಇಟ್ ಇಫ್ ಯು ಸ್ಟಿಲ್ ನಾಟ್ ವಾಚ್ ಇಟ್. ಓಕೆ, ಬಿಕಾಸ್ ಅದರಲ್ಲಿ ನಾನು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೇನೆ. ಆಯ್ತಾ? ನೆಕ್ಸ್ಟ್ ಕಮ್ಸ್ ದ ಕೆಮಿಸ್ಟ್ರಿ, ದಟ್ ಇಸ್ ಮೆಟಲ್ಸ್, ಆಸಿಡ್ಸ್ ಅಂಡ್ ಕಾರ್ಬನ್ ಕಾಂಪೌಂಡ್ಸ್. ಓಕೆ, ಮೆಟಲ್ಸ್, ಆಸಿಡ್ ಅಂತ ಕಾರ್ಬನ್ ಕಾಂಪೌಂಡ್ಸ್ ದಲ್ಲಿ ಇದರಲ್ಲಿ ನೀವು ನೋಡಿದ್ರೆ ದ ಬಿಗ್ಗೆಸ್ಟ್ ಹೈಟ್ಲರ್ಸ್ ಇಸ್ ಗೋಯಿಂಗ್ ಟು ಬಿ at least 6 marks each. Okay, especially if I will speak about the chemistry, then carbon and compounds ದಲ್ಲಿಂದ ಜಾಸ್ತಿ ಕ್ವಶನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸ್ಟ್ರಕ್ಚರ್ ಕೇಳ್ತಾರೆ. they will ask you about the most of the reactions also from there itself. so fixed type of questions ಇದೆ. acid based ದಿಂದ pH ಕ್ವಶನ್ 100% ಕೇಳ್ತಾರೆ. so ಅದರ ಸಲುವಾಗಿ make sure in chemistry you won't focus on only one chapter. if you wanted to focus on only one chapter, carbon and its compounds is the only chapter which you should not leave it. but I would prefer for you chemistry ದಲ್ಲಿ ಒಂದೊಂದು ಲೆಸನ್
ಇಂದ ಫಿಕ್ಸ್ಡ್ ಟೈಪ್ ಆಫ್ ಕ್ವಶನ್ಸ್ ಇದೆ. ಫಸ್ಟ್ ಚಾಪ್ಟರ್ ಇಂದ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್, ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇವೆಲ್ಲ ಫಿಕ್ಸ್ ಇರುತ್ತೆ. ಆಸಿಡ್ಸ್ ಬೇಸಿಸ್ ಇಂದ pH ಅಂಡ್ ದೇ ವಿಲ್ ಆಸ್ಕ್ ಅಬೌಟ್ ದ ರಿಯಾಕ್ಷನ್ಸ್ ಆಲ್ಸೋ. ಓಕೆ, ಮೆಟಲ್ ಇಂದ ಹೇಗೆ ರಿಯಾಕ್ಟ್ ಆಗುತ್ತಪ್ಪ, ಇವೆಲ್ಲ ಕ್ವಶನ್ಸ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇಂದ ಕೇಳ್ತಾರೆ. ಸೊ ಇವೆಲ್ಲ ರಿಯಾಕ್ಷನ್ಸ್ 100% ಫಿಕ್ಸ್ ಇರುತ್ತೆ. ಓಕೆ, ಈ ಕಾನ್ಸೆಪ್ಟ್ ಇಂದ ಈ ಕ್ವಶನ್ಸ್ ಬಿದ್ದೇ ಬೀಳುತ್ತಂತ ಕೆಮಿಸ್ಟ್ರಿದಲ್ಲಿ ಫಿಕ್ಸ್ ಇದೆ. ಬಟ್ ದಟ್ ಇಸ್ ನಾಟ್ ಫಿಕ್ಸ್ಡ್ ಇನ್ ದ ಎಲೆಕ್ಟ್ರಿಸಿಟಿ. ಓಕೆ, ಎಲೆಕ್ಟ್ರಿಸಿಟಿ ಅಂದ್ರೆ ಫಿಸಿಕ್ಸ್ ಚಾಪ್ಟರ್ ದಲ್ಲಿ ಅದು ಫಿಕ್ಸ್ ಇಲ್ಲ. ಸೊ ಫಿಸಿಕ್ಸ್ ಚಾಪ್ಟರ್ಸ್ ಅನ್ನ ಯಾವ್ಯಾವ ಓದ್ತಿದಾರಲ್ಲ, ಹೈ ವೇಟೇಜ್ ಸ್ಪೆಷಲಿ ಆಫ್ ದ ಎಲೆಕ್ಟ್ರಿಸಿಟಿ ಅಂಡ್ ದ ಲೈಟ್ ಚಾಪ್ಟರ್ ಚೆನ್ನಾಗಿ ಕುಂತ್ ಓದಿ, ವಿಲ್ ಫೋಕಸ್ ಮಾಡಿ ಓದಿ, ಆಯ್ತಾ. ಅಂಡ್ ಕೆಮಿಸ್ಟ್ರಿ ಚಾಪ್ಟರ್ ಇಂದ ಎಲ್ಲ ಕೆಮಿಸ್ಟ್ರಿ ಚಾಪ್ಟರ್ಸ್ ದಿಂದಾನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಚೆನ್ನಾಗಿ ಕುಂತ್ ಓದಿ. ದಟ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ದ ಕೆಮಿಸ್ಟ್ರಿ, ಆಯ್ತಾ. ಅದ ತಕ್ಷಣ ಬಯಾಲಜಿದಲ್ಲಿ 27 ಮಾರ್ಕ್ಸ್ ಕೇಳ್ತಾರಪ್ಪ. ಓಕೆ, ಸಮ್ ಟೈಮ್ಸ್ ಇಟ್ ಮೈಟ್ ಗೆಟ್ ಎಕ್ಸ್ಚೇಂಜ್. ಈ ಸಲ 27 ಕೇಳ್ತಾರೆ, ಇದು 28 ಕೇಳ್ತಾರೆ, ಇದು 28 ಕೇಳ್ತಾರೆ, 27 ಕೇಳ್ತಾರೆ. ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಇಫ್ ಐ ಟೆಲ್ ಯು ದೆನ್ ದಟ್ ಇಸ್ ಆಕ್ಚುಲಿ 27 ಮಾರ್ಕ್ಸ್. ಸೊ ಅದೇ ಹೇಳ್ದೆ ಅಲ್ಲ, ಫುಲ್ ಕಂಪ್ಲೀಟ್ ಆಗಿ ಬ್ಲೂ ಪ್ರಿಂಟ್ ಫಾಲೋ ಮಾಡಿದ್ರೆ ನಾನು ಹೇಳಿದ ಪ್ರಕಾರನೇ ಆಗುತ್ತೆ. ಸಮ್ ಟೈಮ್ಸ್ ಸಮಥಿಂಗ್ ಎಕ್ಸ್ಚೇಂಜ್ ಮೈಟ್ ಹ್ಯಾಪನ್ 1 ಮಾರ್ಕ್ಸ್ದಲ್ಲಿ ಅಲ್ಲಿ ಇಲ್ಲಿ ಆಗಬಹುದು. ಸೊ ಅದ್ರ ಸಲುವಾಗಿ ವಿ ಶುಡ್ ಬಿ ಪ್ರಿಪೇರ್ಡ್. ಓಕೆ, ಬಯಾಲಜಿದಲ್ಲಿ ಏನು ಕೇಳ್ತಾರೆ, ಲೈಫ್ ಪ್ರೊಸೆಸಸ್ ಅಂಡ್ ಹೆರಿಡೇಟರಿ ಲೀಡ್ ದ ಪ್ಯಾಕ್. ದಟ್ ಇಸ್ ಗೋಯಿಂಗ್ ಟು ಬಿ ಲೈಫ್ ಪ್ರೊಸೆಸ್ ಇಂದ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಆಸ್ಡ್. ಇಫ್ ಐ ಟೆಲ್ ಯು ದೆನ್ ಬಯಾಲಜಿದಲ್ಲಿ 30% ಲೈಫ್ ಪ್ರೊಸೆಸ್ ಅನ್ನು ತಿಳ್ಕೊಂಬಿಡಿ, ಆಯ್ತಾ. ಅಂಡ್ ದೆನ್ ಹೆರಿಡೇಟರಿ ಆಲ್ಸೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೆರಿಡೇಟರಿ ಚಾಪ್ಟರ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಸ್ಪೆಷಲಿ ಇಫ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ಅವರ್ ಎನ್ವಿರಾನ್ಮೆಂಟ್ ಅಂದ್ರೆ ಫಿಕ್ಸ್ಡ್ ಟೈಪ್ ಆಫ್ ಕ್ವಶನ್ಸ್ ಇದೆ, ಅವನನ್ನ ಮಿಸ್ ಮಾಡಬೇಡಿ, ಆಯ್ತಾ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ. ಫಿಸಿಕ್ಸ್ ಎಷ್ಟು ಕ್ವಶನ್ಸ್ ಕೇಳಬಹುದು, ಫಿಸಿಕ್ಸ್ ಮಾರ್ಕ್ಸ್ ಎಷ್ಟಿದೆ, ಕೆಮಿಸ್ಟ್ರಿ ಮಾರ್ಕ್ಸ್ ಎಷ್ಟಿದೆ, ಮತ್ತೆ ಬಯಾಲಜಿ ಎಷ್ಟು ಮಾರ್ಕ್ಸ್ ಇದೆ ಅನ್ನೋದು, ಮೂರತ್ರದ್ದು ಮಾರ್ಕ್ಸ್ ಎಷ್ಟಿದೆ, ಮತ್ತೆ ನೀವು ಎಷ್ಟು ಸಾಲ್ವ್ ಮಾಡಬೇಕು, ಹೇಗೆ ನೀವು ಸ್ಟಡಿ ಮಾಡಬೇಕು ಅನ್ನೋದು ನಿಮಗೆ ಐಡಿಯಾ ಗೊತ್ತಾಗಬೇಕು. ಕ್ಲಿಯರ್? ಅದ್ರ ಸಲುವಾಗಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ನಿಮಗೆ ಫಿಸಿಕ್ಸ್ ಇಂದ ಎಷ್ಟು ಮಾರ್ಕ್ಸ್ ಬೀಳ್ಬೋದು, ಕೆಮಿಸ್ಟ್ರಿದಿಂದ ಎಷ್ಟು ಬೀಳ್ಬೋದು, ಮತ್ತೆ ಬಯಾಲಜಿಯಿಂದ ಎಷ್ಟು ಬೀಳ್ಬೋದು, ನಿಮಗೊಂದು ಐಡಿಯಾ ಗೊತ್ತಾಗುತ್ತಲ್ಲ ನಾನು ಯಾವ್ದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದು. ಸೊ ಇದರ ಪ್ರಕಾರ ನಿಮಗೆ ಈಗ ಗೊತ್ತಾಯ್ತು, ಮೂರದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲೇಬೇಕು, ಆಯ್ತಾ. ಅಂಡ್ ಇಫ್ ಐ ವಿಲ್ ಟೆಲ್ ಯು ಪೀಪಲ್ ಮೋರ್ ದೆನ್ ಬಯಾಲಜಿ ಮೇಲೆ ಜಾಸ್ತಿ ಮಾಡಿ, ಬಿಕಾಸ್ ಈಸಿ ಸ್ಕೋರ್ ಮಾಡೋದು ಬಯಾಲಜಿಯಿಂದಾನೆ, ಆಯ್ತಾ. ಬಯಾಲಜಿಯಿಂದ ನಿಮಗೆ ಹೇಗೆ ಈಸಿ ಸ್ಕೋರ್ ಮಾಡ್ಬೋದು ಅಂದ್ರೆ ಡಯಾಗ್ರಾಮ್ಸ್ ಮತ್ತೆ ಅದರ ಲೇಬಲಿಂಗ್ಸ್ ಅನ್ನೋದ್ರಿಂದಾನೆ ನಿಮಗೆ ಸೊ ಸಾರಿ ಬಯಾಲಜಿದಲ್ಲಿ ನೀವು ಅಕಸ್ಮಾತ್ ಡಯಾಗ್ರಾಮ್ಸ್ ಅನ್ನು ಓದಿದ್ರೇನೆ ನಿಮಗೆ 30 to 40% ವಿಲ್ ಬಿ ಫುಲ್ ಕ್ಲಾರಿಫೈಡ್. ಓಕೆ, ನಿಮ್ಗೆ 30 to 40% ಆರಾಮಾಗಿ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನಾಟ್ ನೆಸೆಸರಿ ಟು ಮೇಕ್ ಯುವರ್ ಹೆಡ್ ಬ್ಲಾಸ್ಟ್. ಓಕೆ, ಕೆಮಿಸ್ಟ್ರಿದಲ್ಲಿ ಫ್ಯೂ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸ್ ದಿಂದ ಓದಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಸೊ ಆ್ಯಂಡ್ ಫಿಸಿಕ್ಸ್ ದಿಂದ ಅಕಸ್ಮಾತ್ ನೀವು ಡೆಫಿನೇಷನ್ಸ್ ಅನ್ನ ಸರಿಯಾಗಿ ಕಂಪ್ಲೀಟ್ಲಿ ಓದಿದ್ರೆ ಅದರಿಂದ ಜಾಸ್ತಿ ಮಾರ್ಕ್ಸ್ ಬೀಳ್ಬೋದು. ಇಟ್ ಮೀನ್ಸ್ ವಾಟ್, ಟೋಟಲಿ 50 ಮಾರ್ಕ್ಸ್ ಅಂತೂ ಆರಾಮಾಗಿ ಬೀಳ್ಬೋದು ನಿಮಗೆ. ನಿಮ್ಮ ಕಿಶದಲ್ಲಿ 50 ಮಾರ್ಕ್ಸ್ ಆರಾಮಾಗಿ ಬೀಳುತ್ತೆ, ಬಟ್ 30 ಮಾರ್ಕ್ಸ್ ತಗೊಂಡ್ಬರೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಕ್ಲಿಯರಾ? ಸೊ ಕ್ವಿಕ್ ಟಿಪ್ ಇಸ್ ಮಾಸ್ಟರ್ ದ ಹೈ ವೇಟೇಜ್ ಚಾಪ್ಟರ್ಸ್ ಫಸ್ಟ್ ಟು ಸೆಕ್ಯೂರ್ ದ 50+ ಮಾರ್ಕ್ಸ್ ಇಮಿಡಿಯೇಟ್ಲಿ. ದಟ್ಸ್ ವಾಟ್ ಐ ಟೋಲ್ಡ್ ಯು. ಟಿಪ್ ನಾನು ಕೊಟ್ಬಿಟ್ಟೆ ನಿಮಗೆ, ರೈಟ್. ನೆಕ್ಸ್ಟ್ ಇಸ್ ಹೈ ಪ್ರಿಯಾರಿಟಿ, ದಟ್ ಇಸ್ ಫಿಕ್ಸ್ಡ್ ಟಾಪಿಕ್ಸ್. ಫಿಕ್ಸ್ಡ್ ಟಾಪಿಕ್ಸ್ ಅಂದ್ರೆ ಯಾವ್ಯಾವ ಫಿಕ್ಸ್ಡ್ ಕಾನ್ಸೆಪ್ಟ್ಸ್ ಅನ್ನ ಮತ್ತೆ ಟಾಪಿಕ್ಸ್ ಅನ್ನ ನೀವು ಮಿಸ್ಸೇ ಮಾಡಬಾರ್ದು. ಯು ಪೀಪಲ್ ಶುಡ್ ನಾಟ್ ಮಿಸ್ ಅಟ್ ಎನಿ ಕಾಸ್ಟ್ ದೋಸ್ ಆಲ್ ಥಿಂಗ್ಸ್. ಕ್ಲಿಯರ್? ಸೊ ಫಸ್ಟ್ ಇಸ್ ಇನ್ ದ ಫಿಸಿಕ್ಸ್. ಫಿಸಿಕ್ಸ್ ದಲ್ಲಿ ನೀವು ಯಾವ್ಯಾವ ಕಾನ್ಸೆಪ್ಟ್ಸ್ ಅನ್ನ ಮಿಸ್ ಮಾಡಬಾರ್ದು ಅನ್ನೋದು ನೋಡ್ಕೊಳ್ಳಿ. ದಟ್ ಇಸ್ ಓಹಮ್ಸ್ ಲಾ, Field's rules and ray diagrams for the mirrors and the lenses. Especially I'm speaking about the concave and the convex mirror. Okay, concave and convex mirror do are in diagrams idella 6 diagrams are there. When the object is placed at the center of the curvature, when the object is fixed at the focus. So e type of questions na please miss ಮಾಡಬೇಡಿ. ಅವೆಲ್ಲ high priority concepts na miss ಮಾಡಿಬಿಟ್ರೆ you will lose very easily the marks. ಕ್ಲಿಯರ್? ಸೊ ಈಗ ನೆಕ್ಸ್ಟ್ ಕೆಮಿಸ್ಟ್ರಿದಲ್ಲಿ ಬ್ಯಾಲೆನ್ಸಿಂಗ್ ದ ಇಕ್ವೇಶನ್, ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಶನ್, ಪಿರಿಯಾಡಿಕ್ ಟೇಬಲ್ ಟ್ರೇಡ್ಸ್. ಪಿರಿಯಾಡಿಕ್ ಟೇಬಲ್ ಟ್ರೇಡ್ಸ್ ಅಂದ್ರೆ ಪ್ಲೀಸ್ ಡೋಂಟ್ ಥಿಂಕ್ ಇಟ್ ಲೈಕ್ ಮ್ಯಾಮ್ ದಟ್ ಚಾಪ್ಟರ್ ಇಸ್ ಬೀನ್ ಡಿಲೇಟೆಡ್ ಅಂತ. ಯಾಕೆ ಹೇಳ್ತಿದ್ದೇನೆ ಅಂದ್ರೆ ನಿಮಗೆ ಇದರಿಂದ ಯು ವಿಲ್ ಹ್ಯಾವ್ ಅ ಐಡಿಯಾ ಅಬೌಟ್ ದ ರಿಯಾಕ್ಟಿವಿಟಿ ಸೀರೀಸ್. ರಿಯಾಕ್ಟಿವಿಟಿ ಸೀರೀಸ್ ಬಗ್ಗೆ ನಿಮಗೆ ಗೊತ್ತಿರಬೇಕಂದ್ರೆ ಯು ಪೀಪಲ್ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದ ಪಿರಿಯಾಡಿಕ್ ಟೇಬಲ್ ಟ್ರೇಡ್ಸ್. ಅಂದ್ರೆ ಚಾಪ್ಟರ್ ಹೆಸರಿಲ್ಲಿದೆ ಪಿರಿಯಾಡಿಕ್ ಟೇಬಲ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅದರಿಂದ ನಿಮಗೆ ಏನು ಗೊತ್ತಾಗುತ್ತೆ, ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಾಗುತ್ತೆ. ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಾದ್ರೆ ನಿಮಗೆ ವಿಚ್ ಈಸ್ ಗೋಯಿಂಗ್ ಟು ಬಿ ಅ ಹೈ ರಿಯಾಕ್ಟಿವ್, ವಿಚ್ ಇಸ್ ಗೋಯಿಂಗ್ ಟು ಬಿ ಅ ಲೋ ರಿಯಾಕ್ಟಿವ್, ಯಾವುದು ಮೆಟಲ್ಸ್ ಇದೆ, ನಾನ್ ಮೆಟಲ್ಸ್ ಯಾವಿದೆ, ಅವೆಲ್ಲ ನೀವು ಐಡೆಂಟಿಫೈ ಈಸಿಲಿ ಈ ಟಾಪಿಕ್ ಇಂದ ನಿಮಗೆ ಗೊತ್ತಾಗುತ್ತೆ. ಮೀನ್ಸ್ ಪಿರಿಯಾಡಿಕ್ ಟೇಬಲ್ ಅನ್ನ ನೋಡಿದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಯಾವ ಹೈ ರಿಯಾಕ್ಟಿವ್ ಎಲಿಮೆಂಟ್ ಇದೆ, ಲೋ ರಿಯಾಕ್ಟಿವ್ ಎಲಿಮೆಂಟ್ ಇದೆ, ಪ್ಲಸ್ ಯು ವಿಲ್ ಹ್ಯಾವ್ ಅ ಐಡಿಯಾ ದಟ್ ವಿಚ್ ಆರ್ ಮೆಟಲ್ಸ್, ನಾನ್ ಮೆಟಲ್ಸ್ ಅಂಡ್ ಮೆಟಲಾಯ್ಡ್ಸ್ ಯಾವುದೇ ಅನ್ನೋದು ನಿಮಗೆ ಐಡಿಯಾ ಗೊತ್ತಿರಬೇಕು. ಇವು ಐಡಿಯಾ ಗೊತ್ತಿರಲಿಲ್ಲ ಅಂದ್ರೆ ಕೆಮಿಕಲ್ ಇಕ್ವೇಶನ್ಸು, ಕೆಮಿಕಲ್ ರಿಯಾಕ್ಷನ್ಸು ಕೆಮಿಸ್ಟ್ರಿದಲ್ಲಿ ಏನೂ ತಿಳಿಯಲ್ಲ.
ಆಯ್ತಾ? ನಾನು ಯಾವಾಗಲೂ ಹೇಳ್ಕೊಂತಿದ್ದೇನೆ ನನ್ನ ಸ್ಟೂಡೆಂಟ್ಸ್ಗೆ, ಆ್ಯಕ್ಚುಲಿ ನಾನು ಯಾವಾಗಲೂ ರಿಕ್ವೆಸ್ಟು ಮಾಡ್ತೇನೆ, ಆ್ಯಕ್ಚುಲಿ ಪಿರಿಯಾಡಿಕ್ ಟೇಬಲನ್ನು ಪ್ಲೀಸ್ ಒಂದು ತೊಗೊಂಡು ನಿಮ್ಮ ಮುಂದೆ ಇಟ್ಕೊಂಬಿಡಿ, ಹಚ್ಕೊಂಬಿಡಿ ನಿಮ್ಮ ಬೆಡ್ ಮೇಲೆ, ಬಿಕಾಸ್ ದ್ಯಾಟ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್ ಟು ನೋ ಆಲ್ ದ ಎಲಿಮೆಂಟ್ಸ್, ಹೌ ಮೆನಿ 118 ಎಲಿಮೆಂಟ್ಸ್ ಆದರ್, ಅವ್ರದ್ದು ಅಟಮಿಕ್ ಮಾಸು, ನಂಬರು, ಅವೆಲ್ಲ ನಿಮಗೆ ಗೊತ್ತಿರಬೇಕು, ಆಯ್ತಾ? ನೆಕ್ಸ್ಟ್ ಬಯಾಲಜಿದಲ್ಲಿ ಡಯಾಗ್ರಾಮ್ಸ್ ಆಫ್ ಅ ಹ್ಯೂಮನ್ ಹಾರ್ಟ್, ಬ್ರೈನ್ and nephron and Mendel's laws of inheritance. ಫಿಕ್ಸ್ ಅವು ಏನು ಫಿಕ್ಸು? ಹ್ಯೂಮನ್ ಹಾರ್ಟು, ಬ್ರೈನು, ನೆಫ್ರಾನು, ಮೆಂಡಲೀಸ್ ಲಾಸ್ ಆಫ್ ಇನ್ಹೆರಿಟೆನ್ಸು ಎಲ್ಲ ಫಿಕ್ಸು. ಬಯಾಲಜಿದಲ್ಲಿ ಇವು ಡಯಾಗ್ರಾಮ್ಸನ್ನು ಮಿಸ್ಸೇ ಮಾಡಬೇಡಿ. ಇದರಿಂದ 2 ಡಯಾಗ್ರಾಮ್ಸ್ ಅಂತೂ ಫಿಕ್ಸ್ ಆಗಿ ಬಿದ್ದೇ ಬೀಳುತ್ತೆ, ನಾನು ನಿಮಗೆ ಹೇಳ್ತಿದ್ದೇನೆ, ಆಯ್ತಾ? ಆ್ಯಂಡ್ ಮ್ಯಾಥ್ಸ್ ಇನ್ ಅ ಸೈನ್ಸ್. ವಾಟ್ ಇಸ್ ಮ್ಯಾಥ್ಸ್ ಇನ್ ಸೈನ್ಸ್? ದ್ಯಾಟ್ ಇಸ್ ಪ್ರಾಬ್ಲಮ್ಸ್ ಗೈಸ್, ಪ್ರಾಬ್ಲಮ್ಸ್. ಸೈನ್ಸಲ್ಲಿನೂ ಮ್ಯಾಥ್ಸ್ ಬೇಕು, ಮ್ಯಾಥ್ಸ್ ಇಲ್ಲದ ಜೀವನ ಇಲ್ಲೋ, ಓಕೆ? ದ್ಯಾಟ್ ಇಸ್ ಪ್ರಾಕ್ಟಿಸ್ 3 to 4 ನ್ಯೂಮರಿಕಲ್ಸ್ ಡೈಲಿ ಫ್ರಮ್ ದ ಎಲೆಕ್ಟ್ರಿಸಿಟಿ and the light chapters and the magnetic effects of electrical current also, but I will prefer for you as we are telling about the high priority, so this concept should not be missed. Even miss ಮಾಡಿಬಿಟ್ರೆ ನಿಮಗೆ ಬಹಳ ಡಿಫಿಕಲ್ಟ್ ಆಗುತ್ತೆ, ಕ್ಲಿಯರಾ? ಸೊ ದಿಸ್ ಇಸ್ ದ ಹೈ ಪ್ರಿಯಾರಿಟಿ. ಇಫ್ ಯು ವಾಂಟ್ ಇಟ್, ಯು ಕ್ಯಾನ್ ಟೇಕ್ ಅ ಸ್ನಿಪ್ ಆಫ್ ಇಟ್ ಆರ್ ಸ್ಕ್ರೀನ್ಶಾಟ್ ಅನ್ನ ತಗೊಂಡ್ಬಿಡಿ, ಬಿಕಾಸ್ ಈ ಕಾನ್ಸೆಪ್ಟ್ಸ್ ಅನ್ನ ಪ್ಲೀಸ್ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ಆಯ್ತಾ? ನೆಕ್ಸ್ಟ್ ಕಮ್ಸ್ ದ ಸ್ಟ್ರಾಟಜಿ ಫಾರ್ ದ ಪರ್ಫೆಕ್ಟ್ 80/80. ಹೇಗೆ 80/80 ಸ್ಕೋರ್ ಮಾಡ್ಕೋಬಹುದು ಸ್ಮಾರ್ಟ್ ಆಗಿ? ಚೆನ್ನಾಗಿ ಕೇಳಿ, ಆಯ್ತಾ? ದಟ್ ಇಸ್ ಟೆಕ್ಸ್ಟ್ ಬುಕ್ ಮಾಸ್ಟರಿ. ಸೊ ಹೌ ಯು ಪೀಪಲ್ ಕ್ಯಾನ್ ಮಾಸ್ಟರ್ ದ ಟೆಕ್ಸ್ಟ್ ಬುಕ್? ದಟ್ ಇಸ್ ಯು ಪೀಪಲ್ ನೀಡ್ ಟು ರೀಡ್ ಎವ್ರಿ ಡೂ ಯು ನೋ ಬಾಕ್ಸ್ ಅಂಡ್ ಎಕ್ಸರ್ಸೈಸ್ ಕ್ವಶನ್ಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ದಟ್ ಇಸ್ ದ ಬೋರ್ಡ್ ರೇರ್ಲಿ ಗೋಸ್ ಔಟ್ಸೈಡ್ ದಿಸ್, ಓಕೆ? ಸೊ ಬೋರ್ಡ್ಸ್ದವರು ಕ್ವಶನ್ ಪೇಪರ್ ಹೇಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ರೈಟ್? ಹೇಗೆ ಪ್ರಿಪೇರ್ ಮಾಡ್ತಾರೆ? ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ಎಲ್ಲ ಬರೋದು ಆಕ್ಟಿವಿಟಿದಿಂದ, ಆಯ್ತಾ? ನಿಮ್ಗೆ ಆಲ್ರೆಡಿ ಪ್ರಿಪರೇಟರಿ ಎಕ್ಸಾಮ್ಸ್ದಲ್ಲಿ ಎಷ್ಟು ಸಲ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್ ಕೇಳಿದ್ದಾರೆ, ರೈಟ್? ಆಕ್ಟಿವಿಟೀಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಅವೆಲ್ಲ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್ ಎದರಲ್ಲಿ ಇನ್ಕ್ಲೂಡ್ ಆಗುತ್ತೆ? ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ದಲ್ಲಿ, ಹಾಟ್ಸ್ ಕ್ವಶನ್ದಲ್ಲಿ, ಅದ್ರಲ್ಲೆಲ್ಲ ಲಿಕ್ವಿಡ್ ಇನ್ಕ್ಲೂಡ್ ಆಗುತ್ತೆ, ರೈಟ್? ಸೊ ಅದ್ರ ಸಲುವಾಗಿ ಟೆಕ್ಸ್ಟ್ ಬುಕ್ ಇಂದ ಹೊರಗಡೆ ಅಂತೂ ಯಾವ ಕ್ವಶನ್ಸ್ ಅನ್ನ ಕೇಳಲ್ಲ, ರೈಟ್? ಸೊ ಈಗ ಟೆಕ್ಸ್ಟ್ ಬುಕ್ ಇಂದ ಹೊರಗಡೆ ಯಾವ ಕ್ವಶನ್ಸ್ ಅನ್ನ ಕೇಳ್ತಿಲ್ಲ ಅಂದ್ರೆ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಯು ಪೀಪಲ್ ನೀಡ್ ಟು ಕಾನ್ಸಂಟ್ರೇಟ್ ಕಂಪ್ಲೀಟ್ಲಿ ಆನ್ ಯುವರ್ ಆಕ್ಟಿವಿಟೀಸ್. ಬಾಕ್ಸ್ ತೆಗೆದಿರ್ತಾರೆ, ಮತ್ತೆ ಕ್ಲೌಡ್ಸ್ ಅನ್ನ ತೆಗೆದಿರ್ತಾರೆ. ಸೊ ಅವೆಲ್ಲ ಚೆನ್ನಾಗಿ ಕುಂತು ಓದಬೇಕು. ಇಫ್ ಯುವರ್ ಟಾರ್ಗೆಟ್ ಇಸ್ 80/80. ನಾನು ಅದಕ್ಕೆ ಹೇಳ್ತಿದ್ದೇನೆ ರಿಪೀಟೆಡ್ಲಿ, ಇವನ್ನೆಲ್ಲ ಮಾಡಬೇಕು ಅಂದ್ರೇನೆ 80/80 ಸಿಗುತ್ತಪ್ಪ. ಅಷ್ಟು ಈಸಿಯಾಗಿ 80/80 ಸಿಗಲ್ಲ, ಆಯ್ತಾ? ನೆಕ್ಸ್ಟ್ ಥಿಂಗ್ ಇಸ್ precision labeling. That is, practice the diagrams with the sharp pencil. Ensure all the labels are neat on one side. Clear everyone? So that is practice diagrams. Diagrams ಅನ್ನು ತೆಗೆದ ತಕ್ಷಣ ನೀವು ಬಯಾಲಜಿದಲ್ಲಿ ಸರಿಯಾಗಿ ಅದನ್ನು ಲೇಬ್ಲಿಂಗ್ ಮಾಡಬೇಕು. ಒಂದೇ ಸೈಡ್ ಲೇಬ್ಲಿಂಗ್ ಮಾಡಿಬಿಟ್ಟಪ್ಪ, ಲೆಫ್ಟ್ ಸೈಡ್ ಏನು ಲೇಬ್ಲಿಂಗ್ ಮಾಡಲಿಲ್ಲ, ಸರಿ ಕಾಣಲ್ಲ. ಸರಿಯಾಗಿ ಲೇಬ್ಲಿಂಗ್ ಅನ್ನ ಮಾಡಬೇಕು. ಮತ್ತೆ ಮಾರ್ಕ್ ಮಾಡೋ ಟೈಮ್ದಲ್ಲಿ ಅಕಸ್ಮಾತ್ ಆಗಿ ನೀವು ಯಾವ್ದಾದ್ರು ಡೈಗ್ರಾಮ್ ತೆಗೆದ್ರಪ್ಪ, ಥಿಂಕ್ ಲೈಕ್ ಐ ಆಮ್ ಡ್ರಾಯಿಂಗ್ ರೈಟ್ ನೌ ದ ಸ್ಟ್ರಕ್ಚರ್ ಆಫ್ ಅನ್ ಆಟಮ್, ಓಕೆ? ಈಗ ಲೇಬ್ಲಿಂಗ್ ಮಾಡೋ ಟೈಮ್ದಲ್ಲಿ ಇಲ್ಲಿ ಲೇಬ್ಲಿಂಗ್ ಮಾಡ್ಬಿಡ್ತಾರ. ದಿಸ್ ಇಸ್ ಕಾಲ್ಡ್ ಎಸ್ ಅ ನ್ಯೂಕ್ಲಿಯಸ್ ಅಂದ್ಬಿಡ್ತಾರ. Is it a nucleus? No. This is the nucleus. So ಮಾರ್ಕ್ ಮಾಡೋ ಟೈಮ್ದಲ್ಲಿ ಸರಿಯಾಗಿ ಅದನ್ನ ಮಾರ್ಕ್ ಮಾಡಿ. ಸರಿಯಾಗಿ ಮಾರ್ಕ್ ಮಾಡಿದ್ರೇನೆ ಅವ್ರಿಗೆ ಗೊತ್ತಾಗುತ್ತೆ ನೀನು ಯಾವುದಕ್ಕೆ ಇಂಡಿಕೇಟ್ ಮಾಡ್ತಿದ್ಯಾ ನ್ಯೂಕ್ಲಿಯಸ್ ಅನ್ನೋದು, ಆಯ್ತಾ? ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Clear? After that, scientific vocabulary is use the keywords like a displacement, refraction or a homologous to ensure the full marks to definitions. Means what? I will refer you people one more thing here. I want to add it here also one more thing. That is, keywords ಅನ್ನ ಚೆನ್ನಾಗಿ ಅಂಡರ್ಲೈನ್ ಮಾಡಿ. Seriously, I'm telling you, keywords ಅನ್ನ ಅಂಡರ್ಲೈನ್ ಮಾಡಿದ್ರೆ you people will really score very good marks from there. Okay? Final action plan is analyze the preparatory papers properly. If you handled the 3 multiple preparatory board papers will be feel like a easier itself. So because preparatory papers most of the time they will ask it difficult so that they can push your limits. Okay, nim push ಮಾಡ್ಲಿಕ್ಕೆ ಲಿಮಿಟ್ಸ್ ಅನ್ನ preparatory papers just ಸ್ವಲ್ಪ ಜಾಸ್ತಿ ಡಿಫಿಕಲ್ಟ್ ಕೇಳ್ತಾರೆ. ಸೊ ನೀವು ಅಕಸ್ಮಾತ್ 3 preparatory ನ ಸರಿಯಾಗಿ ಬರ್ತಿದ್ದೀರಾ, out of 80/80 you people have received it 76, 78. Some of the students have received 80/80 also. Then they will feel the question paper very easy. So make yourself confidence and all is well, everything will go well. Okay. Time control is aim to finish the paper in 2.5 hours, leaving the 30 minutes for the checking and the highlighting the keywords. This is very important. Akasmat you highlight madlila keywords and it will be very difficult for you people to gain out of out. Because adrinda examiner impress ಆಗ್ತಾನಪ್ಪ ಯಾರು ಪೇಪರ್ ಚೆಕ್ ಮಾಡ್ತಿರ್ತಾರೆ. ಇಂಪ್ರೆಸ್ ಮಾಡ್ಬೇಕಂದ್ರೆ you people need to underline the keywords. ಆಯ್ತಾ? Next, confidence is you have seen the model papers, the pattern is the same. Stay calm and the marks will follow you like that.
ದಾಟ್ ಓನ್ಲಿ. ಹೇಗಪ್ಪ ಫಾಲೋ ಮಾಡುತ್ತೆ ಮಾರ್ಕ್ಸು? ನಿಮಗೆ ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರ್ ಗೊತ್ತಾಗಿದೆ. ಈಗ ಫಿಸಿಕ್ಸ್ ದಲ್ಲಿ ಸ್ಪೆಷಲಿ ಐ ಟೆಲ್ ಯು, ಫಿಸಿಕ್ಸ್ ದಲ್ಲಿ 27 ಮಾರ್ಕ್ಸ್ ಫಿಸಿಕ್ಸ್ ಕ್ವಶನ್ಸ್ ಕೇಳ್ತಾರೆ. 27 ಮಾರ್ಕ್ಸ್ ದಲ್ಲಿ 2 MCQ ಅನ್ನ ಕೇಳ್ತಾರೆ, 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ, 1 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರೆ, 5 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರೆ. ಸೇಮ್ ಅದೇ ತರ ಕೆಮಿಸ್ಟ್ರಿ ಮತ್ತೆ ಬಯಾಲಜಿನೂ ಡಿವೈಡ್ ಆಗಿದೆ, ರೈಟ್? ಸೊ ನಿಮಗೆ ಆಲ್ರೆಡಿ ಡಿವೈಡೆಡ್ ಮಾರ್ಕ್ಸ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೇನೆ, ರೈಟ್? ಸೊ ನೀವು ಅಕಸ್ಮಾತ್ ನಿಮಗೆ ಆಲ್ರೆಡಿ ಎಲ್ಲ ಗೊತ್ತಿದೆ, ಎವ್ರಿಥಿಂಗ್ ಯು ಪೀಪಲ್ ನೋ ಇಟ್, ರೈಟ್? ಮಾಡಲ್ ಕ್ವಶನ್ ಪೇಪರ್ ಇದೆ, ಸೇಮ್ ಎಕ್ಸಾಕ್ಟ್ ಇರುತ್ತೆ, ಜಸ್ಟ್ ಕ್ವಶನ್ಸ್ ಚೇಂಜ್ ಇರುತ್ತೆ. ಸೊ ಅದ್ರ ಸಲುವಾಗಿ ಕಾನ್ಫಿಡೆನ್ಸ್ ಆಗಿ, ಕೂಲ್ ಆಗಿ, ಕಾಮ್ ಆಗಿ ಕ್ವಶನ್ ಪೇಪರ್ ನ ಓದಿ. ಡೋಂಟ್ ಪ್ಯಾನಿಕ್ ಯುವರ್ ಸೆಲ್ಫ್ ಬೈ ಥಿಂಕಿಂಗ್ ಲೈಕ್ ಒಂದು ಯಾವ್ದಾದ್ರು ಕ್ವಶನ್ ಓದ್ತೀರಾ, ದೆನ್ ಯು ಪೀಪಲ್ ವಿಲ್ ಥಿಂಕ್ ಲೈಕ್ ಓ ಶಿಟ್ ನಂಗೆ ಕ್ವಶನೇ ಗೊತ್ತಿಲ್ಲ. ಸೊ ಆ ಥರ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ. ಯು ಪೀಪಲ್ ಶುಡ್ ಮೇಕ್ ಶೋರ್ ದ್ಯಾಟ್ ಯು ಪೀಪಲ್ ವಿಲ್ ರೀಡ್ ಇಟ್ ಪ್ರಾಪರ್ಲಿ, ರಿಪೀಟೆಡ್ಲಿ ರೀಡ್ ಮಾಡಿ. ಅಕಸ್ಮಾತ್ ನಿಮಗೆ ಯಾವುದಾದ್ರೂ ನ್ಯೂಮರಿಕಲ್ ಪ್ರಾಬ್ಲಮ್ ಸರಿಯಾಗಿ ತಿಳಿತಿಲ್ಲ ಅಂದರೆ, ಓಕೆ, ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಆಲ್ಸೋ. ಓಕೆ, ಸೊ ಹೋಪ್ ಸೊ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಟು ಯು ಪೀಪಲ್ ಟು ಸ್ಕೋರ್ 80/80 ಇನ್ ಸೈನ್ಸ್. ಇಫ್ ಇನ್ ಕೇಸ್ ಏನಾದರೂ ಜಾಸ್ತಿ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಡೌಟ್ಸನ್ನ ಹಾಕಿ ನಾನು ಅದನ್ನು ಕ್ಲಾರಿಫೈ ಮಾಡ್ತೇನೆ, ಆಯಿತಾ? ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಐ ವಾಂಟ್ 80/80 ಫಾರ್ ದ ಸೈನ್ಸ್. ಸೊ ನೀವು ಎಕ್ಸಾಮ್ ಬರೆದು ಬಂದ ತಕ್ಷಣ ಮ್ಯಾಮ್ ಐ ಹ್ಯಾವ್ ಸ್ಕೋರ್ಡ್ 80/80 ಆ ಥರ ನಮಗೆ ಮೆಸೇಜಸ್ ಬೇಕು, ಆ ಥರ ನಮಗೆ ಕಮೆಂಟ್ಸ್ ಬೇಕು. ಸೊ ಐ ವಿಲ್ ಬಿ ವೇಟಿಂಗ್ ಫಾರ್ ದ್ಯಾಟ್ ಮೆಸೇಜಸ್. ಸೊ ಇಫ್ ಇನ್ ಕೇಸ್ ಯು ಆಲ್ಸೋ ವಾಂಟ್ ಟು ಸ್ಕೋರ್ 80/80, then make sure to subscribe to the Nama Vedanta SSLC and hit the like button and share it with your all friends. Till then, see you everyone.